ಗೋಕಾಕ ಜಲಪಾತವನ್ನು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಮಾಡಬೇಕು ಅನ್ನುವಂತಹ ಸದುದ್ದೇಶದಿಂದ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಸಿರು ನಿಶಾನೆಯನ್ನ ತೋರಲಾಗಿದೆ. ಬಜೆಟ್ನಲ್ಲಿ ಜಲಪಾತ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿರುವುದರಿಂದಾಗಿ ಅಧಿಕಾರಿಗಳು ಸ್ಥಳ ಪರಿಶೀಲನೆಯಲ್ಲಿ ಮುಂದಾಗಿದ್ದಾರೆ. ಗೋಕಾಕ ಜಲಪಾತ ಅಭಿವೃದ್ಧಿಗೆ ಪ್ಲಾನಿಂಗ್ ಆಧಾರದ ಮೇಲೆ ಹಣ ಬಿಡುಗಡೆ. ಬಜೆಟ್ನಲ್ಲಿ ಘೋಷಣೆ ಆಗ್ತಾ ಇದ್ದಂತೆ ಜಲಪಾತಕ್ಕೆ ಭೇಟಿ ನೀಡಿದ್ದಾರೆ ಅಧಿಕಾರಿಗಳು. ಸತೀಶ್ ಜಾರಕಿಹೊಳಿ ಸೂಚನೆಯ ಮೇರೆಗೆ ಜಲಪಾತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳ ಅಭಿವೃದ್ಧಿ ಅನ್ನೋದಾಗಬೇಕು. ಯಾವಾಗ ಪ್ರೇಕ್ಷಣೀಯ ಸ್ಥಳಗಳು ಅಭಿವೃದ್ಧಿಯ ಮುಖವನ್ನು ಕಾಣ್ತವೆ, ಸ್ವಚ್ಛತೆಯನ್ನು ಕಾಪಾಡೋದಿರ್ಬೋದು, ಬರುವಂಥ ಪ್ರವಾಸಿಗರಿಗೆ ಮೂಲಭೂತವಾಗಿ ಬೇಕಾದಂತಹ ಸೌಕರ್ಯವನ್ನು ಕಲ್ಪಿಸೋದಿರ್ಬೋದು, ಪ್ರೇಕ್ಷಣೀಯ ಸ್ಥಳಗಳಿಗೆ ತಲುಪುವಂತಹ ರಸ್ತೆಗಳು ಸುಗಮವಾಗಿದ್ದಲ್ಲಿ ಪ್ರಯಾಣಿಕರು ಅಥವಾ ಪ್ರವಾಸಿಗರ ಸಂಖ್ಯೆ ಅನ್ನೋದು ಹೆಚ್ಚಾಗುತ್ತೆ. ಹೆಚ್ಚೆಚ್ಚು ಕರ್ನಾಟಕದಲ್ಲೇ ಪ್ರವಾಸಿಗರು ಇಂಥ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆದಾಯದ ಮೂಲ ಅನ್ನೋದು ಹೆಚ್ಚುತ್ತೆ. ಈ ನಿಟ್ಟಿನಲ್ಲಿ ಇರುವಂಥ ಪ್ರೇಕ್ಷಣೀಯ ಸ್ಥಳಗಳ ಅಭಿವೃದ್ಧಿ ಕಾರ್ಯ ಅನ್ನೋದಾಗಬೇಕು. ಆ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೋಕಾಕ ಜಲಪಾತ ಪ್ರೇಕ್ಷಣೀಯ ಸ್ಥಳವಾಗಿರುವುದಕ್ಕೆ ಹಸಿರು ನಿಶಾನೆಯನ್ನು ತೋರಿರುವುದರಿಂದಾಗಿ ಅಧಿಕಾರಿಗಳು ಸ್ಥಳ ಪರಿಶೀಲನೆಯಲ್ಲಿ ತೊಡಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸೂಚನೆಯ ಮೇರೆಗೆ ಜಲಪಾತಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಗೋಕಾಕ್ ಜಲಪಾತ ಅಂದ ಸಂದರ್ಭದಲ್ಲಿ ಅದು ಪ್ರೇಕ್ಷಣೀಯ ಸ್ಥಳವೇ, ಆದರೆ ಅಭಿವೃದ್ಧಿ ಮುಖವನ್ನು ಅಷ್ಟಾಗಿ ಕಂಡಿಲ್ಲ. ಹಾಗಾಗಿ ಅಭಿವೃದ್ಧಿಯನ್ನು ಕಾಣಬೇಕು. ಕರ್ನಾಟಕದಲ್ಲಿರುವಂತಹ ಬಹಳ ಅತ್ಯದ್ಭುತವಾದಂತಹ ಪ್ರೇಕ್ಷಣೀಯ ಸ್ಥಳಗಳು ಅಭಿವೃದ್ಧಿ ಉನ್ನತ ಮಟ್ಟದಲ್ಲಾದರೆ ಪ್ರವಾಸಿಗರ ಸಂಖ್ಯೆ ಅನ್ನೋದು ಹೆಚ್ಚುತ್ತೆ. ನೀವು ಬೆಂಗಳೂರಿನಂತಹ ಮಹಾನಗರದ ಒಂದು ಉದಾಹರಣೆಯನ್ನು ತಗೊಂಡ್ರೆ ಒತ್ತಡದ ಜೀವನ ಶೈಲಿ ಇದು. ಆ ಒತ್ತಡದ ಜೀವನ ಶೈಲಿಯಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ವಾರದ ಕೊನೆಯಲ್ಲಿ ಬಹುತೇಕ ಎಲ್ಲರೂ ಕೂಡ ಈ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾ ಇರ್ತಾರೆ. ಜೊತೆಗೆ ಈ ಮಾರ್ಚ್, ಏಪ್ರಿಲ್, ಮೇ ಅಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಸಲ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ಬರೋಣ ಅನ್ನುವಂಥ ಇಚ್ಛೆ ಇರುತ್ತೆ. ಪ್ರವಾಸಿಗರ ಸಂಖ್ಯೆ ಅನ್ನೋದು ಅತ್ಯದ್ಭುತ. ಸೊ ಇವರಿಗೆ ಬೇಕಾಗಿರೋದೇನು? ಮೂಲಭೂತವಾಗಿ ಬೇಕಾದಂತಹ ಸೌಕರ್ಯ. ಪ್ರವಾಸಿಗರು ಹೋಗೋ ಸಂದರ್ಭದಲ್ಲಿ ರಸ್ತೆ ಕರೆಕ್ಟಾಗಿರಬೇಕು. ಆ ರಸ್ತೆಗಳು ಸರಿಯಾದ ಸಂದರ್ಭದಲ್ಲಿ ಪ್ರವಾಸಿಗರು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾ ಇರ್ತಾರೆ. ಯಾವಾಗ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾರೆ, ಆ ಕ್ಷೇತ್ರ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದುವತ್ತ ಒಂದಷ್ಟು ಬೆಳವಣಿಗೆಗಳು ಕಂಡು ಬರುತ್ತೆ. ಹಾಗಾಗಿ ವಿಶೇಷವಾಗಿ ಈ ಬಾರಿಯ ಬಜೆಟ್ನಲ್ಲಿ ಗೋಕಾಕ ಜಲಪಾತದ ವಿಷಯವನ್ನು ಪ್ರಸ್ತಾಪಿಸಿರುವಂಥ ಸಿದ್ದರಾಮಯ್ಯನವರು ಗೋಕಾಕ ಜಲಪಾತವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡುವುದಕ್ಕೆ ಘೋಷಣೆ ಮಾಡಿರುವುದರಿಂದಾಗಿ ಸತೀಶ್ ಜಾರಕಿಹೊಳಿ ಸೂಚನೆಯ ಮೇರೆಗೆ ಅಧಿಕಾರಿಗಳು ಸ್ಥಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು ಗೋಕಾಕ್ ಜಲಪಾತದ ಒಂದಷ್ಟು ದೃಶ್ಯಾವಳಿಗಳು. ಅಧಿಕಾರಿಗಳ ಭೇಟಿ ಕೊಟ್ಟು ಅಲ್ಲಿ ಮೂಲಭೂತವಾಗಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಬಹಳಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದ ಸಂದರ್ಭದಲ್ಲಿ ಏನೆಲ್ಲ ಕೊರತೆ ಉಂಟಾಗತ್ತೆ, ಅಲ್ಲಿ ಸೂಕ್ತ ರೀತಿಯ ಬಸ್ ವ್ಯವಸ್ಥೆ ಇರ್ಬೋದು, ಮತ್ತು ಜಲಪಾತ ಆಗಿರೋದ್ರಿಂದಾಗಿ ಅಪಾಯಕಾರಿ ಸ್ಥಳಗಳನ್ನು ಒಂದಷ್ಟು ಗುರುತಿಸಬೇಕಾಗತ್ತೆ. ಗುರುತಿಸಿ ಅಲ್ಲಿ ಒಂದಷ್ಟು ಪೂರ್ವ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾವುದೇ ರೀತಿ ಅಪಾಯಕಾರಿ ಸನ್ನಿವೇಶಗಳು ಎದುರಾಗಬಾರ್ದು. ಮತ್ತು ಬರುವಂಥ ಪ್ರವಾಸಿಗರಿಗೆ ಮೂಲಭೂತವಾಗಿ ಬೇಕಾದಂಥ ಸೌಲಭ್ಯಗಳು, ಒಂದು ಶೌಚಾಲಯದಿಂದ ಹಿಡಿದು ಡಸ್ಟ್ಬಿನ್ ಇಡೋದರಿಂದ ಹಿಡಿದು ಅಲ್ಲಿರುವಂತಹ ಪ್ರೇಕ್ಷಣೀಯ ಸ್ಥಳಗಳು ಗೋಕಾಕ್ ಮಾತ್ರ ಅಲ್ಲ, ಅಕ್ಕಪಕ್ಕದ ಕೆಲವೊಂದು ಸ್ಥಳಗಳಿಗೂ ಹೋಗುವಂತಹ ಸಾಧ್ಯತೆ ಇರುತ್ತೆ. ವಸತಿ ಗೃಹಗಳ ನಿರ್ಮಾಣ ಇರ್ಬೋದು. ಹೀಗೆ ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡ್ತಾ ಇದ್ದಂತೆ ಸತೀಶ್ ಜಾರಕಿಹೊಳಿಯವರು ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಪರಿಶೀಲನೆಯನ್ನು ಮಾಡೋ ನಿಮಿತ್ತ ಭೇಟಿ ಕೊಟ್ಟಿದ್ದಾರೆ. ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ಗೋಕಾಕ್ ಅನ್ನೋದು ಪ್ರೇಕ್ಷಣೀಯ ಸ್ಥಳವೇ, ಆದರೆ ಮೂಲಭೂತವಾಗಿ ಬೇಕಾದಂತಹ ಸೌಲಭ್ಯಗಳು ಇನ್ನು ಹೆಚ್ಚಿನ ರೀತಿಯಲ್ಲಿ ಬೇಕಾಗುತ್ತೆ. ಸದ್ಯ ಗೋಕಾಕ್ ಅಂದಾಗ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಇದ್ದಾವೆ, ಅಧಿಕಾರಿಗಳು ಯಾವಾಗ ಪರಿಶೀಲನೆಯನ್ನು ಮಾಡಿದ್ರು, ಏನೆಲ್ಲ ಅಗತ್ಯ ಇದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ? ಪ್ರಮುಖ
ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆ ಗೋಕಾಕ್ ಅಂದ್ರೆ ಗೋಕಾಕ್ ಅಂತ ನೆನಪಿಗೆ ಬರೋದು ಮೊದಲು ಕರ್ದಂಟು ಆನಂತರ ಫಾಲ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಫಾಲ್ಸ್ ಅಂದ್ರೆ ಪ್ರೇಕ್ಷಕರಿಗೆ ನೋಡುವಂತ ಸ್ಥಳವಾಗಿದೆ. ಮೇಗಿಂದ ನೀರು 180 ಅಡಿಯಿಂದ ನೀರು ಬೀಳುವುದನ್ನು ನೋಡ್ತಾ ಇದ್ದರೆ ಎಲ್ಲರ ಗಮನ ಸೆಳೆಯುವಂತಹ ಕೆಲಸ ಆಗತ್ತೆ. ಮಳೆಗಾಲದಲ್ಲಿ ಬಂದರೆ ಇಲ್ಲಿ ಪ್ರವಾಸಿಗರೇ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಗೋಕಾಕ್ ಫಾಲ್ಸ್ ಅನ್ನು ನೋಡೋಕೆ ಬರ್ತಾರೆ. ಇಂತಹ ಸ್ಥಳವನ್ನು ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಅಧಿವೇಶನ ಬಜೆಟ್ ನಲ್ಲಿ ಏನು ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಸ್ಥಳೀಯ ಅಧಿಕಾರಿಗಳು ಏನು ಸತೀಶ್ ಜಾರಕಿಹೊಳಿ ಅವರ ಲೋಕೋಪಯೋಗಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರಲ್ಲ, ಅವರ ಆಜ್ಞೆ ಮೇರೆಗೆ ಏನು ಒಂದು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತ ಕೆಲಸ ಮಾಡಿದ್ದಾರೆ. ನಡೆಸಿ ಏನು ಈಗ ಅಂತಿಮ ವರದಿ ಕೊಟ್ಟ ನಂತರ ಅಲ್ಲಿಂದ ಏನು ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಲಿದೆ. ಯಾಕಂದ್ರೆ ಸಾಕಷ್ಟು ಬಾರಿ ಏನು ಗೋಕಾಕ್ ಫಾಲ್ಸ್ ಬಗ್ಗೆ ಅಸೆಂಬ್ಲಿಯಲ್ಲಿ ಮಾತನಾಡಿದಾಗ ಯಾವುದೇ ತರ ಅಭಿವೃದ್ಧಿ ಆಗಿರಲಿಲ್ಲ. ಈ ಸಲ ಏನು 15ನೇ ಬಜೆಟ್ ನಲ್ಲಿ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೆಚ್ಚಿನ ಅನುದಾನ ನೀಡುವುದಾಗಿ ಒಂದು ಭರವಸೆ ಕೂಡ ನೀಡಿದ್ದಾರೆ. ಕೆಲಸಗಳು ಪ್ರಗತಿಯಲ್ಲಿ ಸಾಗುತ್ತವೆ ಅಂತ ಜನರಿಗೂ ಕೂಡ ಭರವಸೆ ಇದೆ. ಹೆಚ್ಚಿನ ಪ್ರವಾಸಿಗರಿಗೆ ಅನುಕೂಲ ಆಗೋಕೆ ಏನು ಹೆಚ್ಚಿನ ಕಟ್ಟಡಗಳಾಗಿರ್ಬೋದು ಮತ್ತೆ ಸ್ಥಳೀಯ ಏನು ಮನರಂಜನೆಗಾಗಿ ಎಲ್ಲ ಕಾಮಗಾರಿಗಳನ್ನು ಮಾಡಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ದಿವ್ಯಶ್ರೀ. ರೈಟ್, ಈಗ ಬಜೆಟ್ ನಲ್ಲಿ ಇಷ್ಟೇ ಅನುದಾನ ಅಂತ ಏನಾದ್ರೂ ಇದೆಯಾ, ಅಥವಾ ಅಧಿಕಾರಿಗಳ ಅಂದಾಜು ಮಾಡಿ ಅಭಿವೃದ್ಧಿಗೆ ಇಷ್ಟು ಅನುದಾನ ಬೇಕು ಅಂತ ಏನಾದ್ರೂ ವರದಿ ಕೊಡ್ತಾರ, ಹೇಗದು ಬಾಳಪ್ಪ? ಎಸ್ ದಿವಸರಿ, ಪ್ರಮುಖವಾಗಿ ಈಗ ಏನಂದ್ರೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ಲಾನ್ ಎಸ್ಟಿಮೇಟ್ ಪ್ರಕಾರ ಎಷ್ಟಾಗತ್ತೆ ಅಷ್ಟು ಸರ್ಕಾರ ಬಿಡುಗಡೆ ಮಾಡ್ತೀವಿ ಅಂತ ಭರವಸೆ ಕೂಡ ಇದ್ದಾರೆ. ಆ ಪ್ಲಾನ್ ಎಸ್ಟಿಮೇಟ್ ಎಷ್ಟಾಗುತ್ತೆ ಅನ್ನೋ ಇನ್ನೂ ಕ್ಯಾಲ್ಕುಲೇಷನ್ ಮಾಡಿ ಇಂಜಿನಿಯರ್ಗಳು ಸ್ಥಳಕ್ಕೆ ಭೇಟಿ ನೀಡಿ ಪ್ಲಾನ್ ಹಾಕ್ತಾ ಇದ್ದಾರೆ. ಈ ಎಸ್ಟಿಮೇಟ್ ಪ್ರಕಾರ ಎಷ್ಟು ಅನುದಾನ ಬಿಡುಗಡೆ ಮಾಡ್ಬೇಕು ಅನ್ನೋ ಸರ್ಕಾರ ಒತ್ತಡ ಹಾಕಿ ಸತೀಶ್ ಜಾರಕಿಹೊಳಿ ಅವರು ಅಭಿವೃದ್ಧಿ ಮಾಡ್ತೀನಿ ಅಂತ ಅವರು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ. ಈಗಾಗಲೇ ಏನು ಸರ್ಕಾರದಲ್ಲಿ ಅಧಿವೇಶನದಲ್ಲಿ ಬಜೆಟ್ ನಲ್ಲಿ ಗೋಕಾಕ್ ಫಾಲ್ಸ್ ಅಭಿವೃದ್ಧಿಗಾಗಿ ಎಷ್ಟು ಹಣ ಬಂದರೆ ಅಷ್ಟು ನಾವು ಕೊಡೋಕೆ ಸಿದ್ಧ ಇದ್ದೀವಿ ಅಂತ ಏನು ಸರ್ಕಾರದಲ್ಲಿ ಮನ್ನಣೆ ಕೂಡ ಆಗಿದೆ. ಅದೇ ಸಂದರ್ಭದಲ್ಲಿ ಎಷ್ಟು ಬಜೆಟ್ ಇನ್ನೂ ಅಂತಿಮ ವರದಿ ಏನು ಇಷ್ಟೇ ಆಗುತ್ತೆ ಅಂತ ಪ್ಲಾನ್ ವರದಿ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದ ತಕ್ಷಣ ಏನು ಸರ್ಕಾರಕ್ಕೆ ಒಪ್ಪಿಸಿದ ನಂತರ ಅಲ್ಲಿಂದ ಅನುದಾನ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇದೆ. ಗೋಕಾಕ್ ಅಂದಾಗ ಕೇವಲ ಗೋಕಾಕ್ ಅಲ್ಲ, ಸುತ್ತಮುತ್ತಲ ಪ್ರದೇಶಗಳಿಗೂ ಕೂಡ ಅಲ್ಲಿ ಜನಸಾಮಾನ್ಯರು ಅಥವಾ ಪ್ರವಾಸಿಗರು ಭೇಟಿ ನೀಡಬಹುದು. ಆ ಆಯಾಮದಲ್ಲಿ ನೋಡೋದಾದ್ರೆ ಮೂಲಭೂತವಾಗಿ ಏನೆಲ್ಲ ಸೌಕರ್ಯಗಳು ಅಲ್ಲಿಗೆ ಬೇಕಾಗತ್ತೆ ಅಂತ ಅನ್ಸುತ್ತೆ ಗೋಕಾಕ್ ಸೇರಿದಂತೆ ಅಕ್ಕಪಕ್ಕದ ಪ್ರದೇಶಗಳಿಗೆ ಬಾಳಪ್ಪ? ದಿವ್ಯಶ್ರೀ, ಪ್ರಮುಖವಾಗಿ ಬಸ್ಸಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅಲ್ಲಿ ಪ್ರೇಕ್ಷಕರಿಗೆ ಬರೋ ಒಂದು ಒಳ್ಳೆಯ ಸ್ಥಳಗಳು, ಮತ್ತೆ ಏನಾಗಿದೆ ಅಂದ್ರೆ ತಂತಿ ಮೇಲೆ ನಡೆಯುವಂತ ವ್ಯವಸ್ಥೆ ಇದೆ, ಅದನ್ನು ಅಭಿವೃದ್ಧಿ ಪಡಿಸಿ ಏನು ದೊಡ್ಡ ಮಟ್ಟದಲ್ಲಿ ಒಂದು ತಂತಿ ವ್ಯವಸ್ಥೆ ಮಾಡಬೇಕು. ಮತ್ತೆ ಏನು ಗ್ಲಾಸ್ ಲೆವೆಲ್ ಅಲ್ಲಿ ಏನು ವಿದೇಶದಲ್ಲಿ ನಡ್ತಕ್ಕಂತ ಏನು ಪ್ಲಾನ್ ಇದೆಯಲ್ಲ, ಇಲ್ಲೂ ಕೂಡ ಸಕ್ಸಸ್ ಆಗತ್ತೆ ಅಂತ ಈಗ ಜಲಸಂಪನ್ಮೂಲ ಸಚಿವರಾದಂತಹ ಏನು DK ಶಿವಕುಮಾರ್ ಅವರು ಕೂಡ ಪ್ಲಾನ್ ಹಾಕೊಂಡಿದ್ರು. ಸತೀಶ್ ಜಾರಕಿಹೊಳಿ ಅವ್ರ ಮೇಲೆ ಒತ್ತಡ ಕೂಡ ಹಾಕಿದ್ರು. ಯಾವ ತರ ನಡೀತೆ ಅಂದ್ರೆ ಇಲ್ಲಿ ಪ್ರತಿ ಒಂದು ಸಿನಿಮೆಗಳು ಶೂಟಿಂಗ್ ಆಗ್ಬೇಕನ್ನುವ ನಿಟ್ಟಿನಲ್ಲಿ ಏನು ಗೋಕಾಕ್ ಫಾಲ್ಸ್ ಏನು ಸೌಲಭ್ಯಗಳು ಇವೆಲ್ಲ ಮೂಲಭೂತ ಸೌಲಭ್ಯಗಳು ಅವೆಲ್ಲ ದೊರಕಬೇಕಂತ ಸತೀಶ್ ಜಾರಕಿಹೊಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ಏನ್ ಬೇಕೋ ಏನೇನು ಅವಶ್ಯಕತೆ ಇದೆ ಅನ್ನೋದು ಕೂಡ ಅಲ್ಲಿ ಪ್ರಮುಖವಾಗಿ ಕಾರಣವಾಗಿರುತ್ತದೆ. ಏನಂದ್ರೆ ಈಗ ಬಂದಂತ ಪ್ರೇಕ್ಷಕರಿಗೆ ಅಲ್ಲಿ ಉಳ್ಕೋ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅಲ್ಲಿ ಮೂಲಭೂತ ಸೌಕರ್ಯಗಳಂದ್ರೆ ಏನು ಟಾಯ್ಲೆಟ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಬಸ್ಸಿನ ಸೌಕರ್ಯ ಆಗಿರ್ಬೋದು, ಇನ್ನಿತರ ಏನು ಹೋಟೆಲ್ ವ್ಯವಸ್ಥೆಗಳು ಆಗಿರ್ಬೋದು, ಎಲ್ಲ ಏನು ಪ್ರವಾಸೋದ್ಯಮ ಇಲಾಖೆಯಿಂದ ಈಗಾಗಲೇ ಏನು ಒಂದು ಸ್ಪಷ್ಟೀಕರಣ ಕೊಡಿದ್ದಾರೆ. ಆ ಸ್ಪಷ್ಟೀಕರಣ ಪ್ರಕಾರ ಎಸ್ಟಿಮೇಟ್ ರೆಡಿ ಆದ ನಂತರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇದೆ. ದಿವ್ಯಶ್ರೀ, ಥ್ಯಾಂಕ್ ಯು ಮಾಹಿತಿಗಾಗಿ ಬಾಳಪ್ಪ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.